ಗಲಾಟೆ ಮಾಡ್ತಾ ಇರೋದು? ಡಿಸಿಪ್ಲಿನ್ ಮುಖ್ಯ. ಇಲ್ಲಿ ಇರೋದು ಹುಲಿ ಹುಲಿ. ಬಸ್ ಅಲ್ಲಿ ಹೋಗ್ಬೇಕಾದ್ರೆ ಡಿಸಿಪ್ಲಿನ್ ಗ್ಯಾಪು ತುಂಬಾ ಮುಖ್ಯ. ಏನ್ರಪ್ಪ ಪ್ಲಸ್ ಟು ಮೈನಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದೀರಾ? ಏನ್ ಗುಣಕಾರ ಹಾಕ್ಬೇಕು ಅಂತ ಲೆಕ್ಕ ಮಾಡಿದೀರಾ ನೀವು? ಏನ್ ಟ್ರಿಪ್ಪು? ಏಯ್ ಗಂಟೆಲ್ಲ ಈ ಕಡೆಗೆ, ಬಾಯ್ಸ್ ಎಲ್ಲ ಈ ಕಡೆಗೆ ಬನ್ರ. ಶೋ 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 ಶೋ. ಏಯ್ ಬಾಯ್ ಕಡೆಗೆ. ನೀನೇನ ಮೈಲ್ ಕೂತಿದ್ಯಾ? ಹೇಳಿಲ್ವ ನಿಂಗೆ ಒಂದ್ಸಲ ಕೂತ ಕಡೆಗೆ? ಡಿಸಿಪ್ಲಿನ್ ಅಂದ್ರೆ ಗುಪ್ಪದ ಕುದೋಳದಲ್ಲಪ್ಪ. ತೋರಿಸಿ ನಿಮ್ಮ ಕಲೆಗಳನ್ನ. ಸರ್ ಒಂದ್ ಕೆಲಸ ಮಾಡೋಣ, ಅಂತ್ಯಾಕ್ಷರಿ ಆಡ್ಬಿಡೋಣ ಸರ್. ಗುಡ್ ಐಡಿಯಾ, ಗುಡ್ ಐಡಿಯಾ ಅಲ್ವಪ್ಪ? ಹುಡುಗಿರ್ ಸ್ಟಾರ್ಟ್ ಮಾಡೋದ ಹುಡುಗರು ಸ್ಟಾರ್ಟ್ ಮಾಡೋದ? ಏ ಸಿಟಿ ನೀನೇ ಸ್ಟಾರ್ಟ್ ಮಾಡ್ಬಿಡು, ಹೇಳ್ತೀನಿ. ಸರಿ ಮಗ, ಸರ್ ಆಡ್ಲಾ ಸರ್? ನಿನ್ನ ಮನವನು ಸೆಳೆದ ಗೀತ, ನಿನ್ನ ಹೃದಯದ ಒಡತಿ ಗೀತ. ಲೋ ವಿಜಿ, 3 ಹೊತ್ತು ಗೀತಾ ಜಪಾನೇ ಮಾಡ್ತಾ ಇದ್ದೆ. ಚಾನ್ಸ್ ಇದೆಯೋ, ಒಂದೇ ಒಂದು ಹಾಡು ಹಾಕು. ಹೇಗೋ ಆಡ್ಲಿ, ಇದು ನನ್ನ ಹೆಂಡತಿಗೋಸ್ಕರ ಮಾಡಿರೋ ತ್ಯಾಗ ಕಣೋ. ನನ್ನ ಬಾಯಿಂದ ಗೀತಾ ಅಂತ ಬಂದ್ರೆ ನನ್ನ ಹೆಂಡತಿ ಸಹಿಸಲ್ಲ ಕಣ್ರೋ. ಅವಳಿಗೆ ಕೆಟ್ಟು ಕೋಪ ಬಂದ್ಬಿಡುತ್ತೆ. ಆಹಾ, ಕೋಪ ಅಲ್ಲ, ಭಯ. ಎಲ್ಲಿ ನನ್ನ ಗಂಡ ನನ್ನ ಹೃದಯದ ಬಡೆತ ಗೀತ ಅಂತ ಹೇಳ್ಬಿಟ್ರೆ ಎಲ್ಲಿ ತಾನ್ ಕರ್ಗಿ ತನ್ನ ಗಂಡನ ಪಕ್ಕ ಹೋಗಿ ಕೂರ್ತೀನೋ ಅನ್ನೋ ಭಯ. ಅದಕ್ಕೋಸ್ಕರ ಪಾಪ ನನ್ನ ಹೆಂಡತಿ ಕಷ್ಟ ಆಗ್ಬಾರ್ದು ಅಂತ ಮೌನ ವ್ರತದಲ್ಲಿದ್ದೀನಿ. ಎಲ್ಲ ನನ್ನ ಹೆಂಡತಿಗೋಸ್ಕರನಪ್ಪ. ಮಿಸ್ಟರ್ ವಿಜಯ್, ಏನ್ರಪ್ಪ ಮಾಡ್ತಾ ಇದ್ದೀರಾ? ಸಾರ್, ನನ್ನ ಹೆಂಡತಿ ನನ್ನ ಮುಖ ನೋಡ್ಬಾರ್ದಂತೆ. ಕೂಡ ಇನ್ಮೇಲೆ ನಾನು ಹೀಗೆ ಇರ್ತೀನಿ ಸರ್. ನನಗ್ ಯಾರ ಭಯನೂ ಇಲ್ಲ ವಿಜಿ. ಪದೇ ಪದೇ ನನ್ನ ಹೆಂಡತಿ ಅಂತ ಕರಿಬೇಡ. ನಾನು ನಿನ್ನ ಹೆಂಡತಿನೂ ಅಲ್ಲ. ಅಮ್ಮ ಗೀತಾ, ನೀನು ವಿಜಯ್ ಹತ್ರ ಮಾತಾಡೋ ವಿಷಯನ ದಯವಿಟ್ಟು ನಿಮ್ಮ ಅಪ್ಪನಿಗೆ ಹೇಳ್ಬೇಡ ಕಣಮ್ಮ. ಆಮೇಲೆ ನಿಮ್ಮಪ್ಪ ನನ್ನನ್ನು ಫುಟ್ಬಾಲ್ ಆಡ್ಬಿಡ್ತಾರೆ ಕಣಮ್ಮ. ಅಯ್ಯೋ 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 ಸರ್, ಬನ್ನಿ ಸರ್. ನೀವು ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ನೀವೇನ್ ಸರ್? ಎಷ್ಟೆಲ್ಲ ಹೇಳ್ಬೇಕು ನಿಂಗೆ ನಾನು ವಿಜಿ ಗಂಡ ಹೆಂಡತಿ ಅಲ್ಲ ಅಂತ? ಹಾಗಾದ್ರೆ ನಾನ್ ನೀನೇನು? ಎಲ್ರು ಹಾಗೆ, ನೀನು ಒಬ್ಬ ನನ್ನ ಫ್ರೆಂಡ್ ಅಷ್ಟೇ. ಹಾಗಿದ್ರೆ ನಾನ್ ನಿನ್ ಮುಖ ನೋಡ್ಕೊಂಡು ಮಾತಾಡ್ಬೋದಲ್ವಾ? ಹೋಗ್ಲಿ, ನಾನ್ ನಿನ್ ಮುಖ ನೋಡ್ಬೋದಾ? ನೋಡ್ಬೋದು. ನಾನು ಹಾಡು ಆಡ್ಬೋದಾ? ಅದೆಲ್ಲ ನಿನ್ನಿಷ್ಟ. ಓಕೆ, ನನಗಿಷ್ಟ ಆಗಿರೋ ಹಾಡನ್ನೇ ಆಡ್ತೀನಿ. ನನ್ನ ಮನವನು ಸೆಳೆದ ಗೀತ, ನನ್ನ ಹೃದಯದ ಒಳತಿ ಗೀತ, ಗೀತ ಗೀತ. ಏನಪ್ಪ ವಿಜಯ್, ಎಲ್ರು ಪ್ರಮೋಷನ್ ಸಿಕ್ಕಾಗ ಹಾಡ್ತಾರೆ, ನೀನ್ ಡಿಮೋಷನ್ಗೆ ಹಾಡ್ತೀಯಲ್ಲಪ್ಪ. ನೀನೀಗ ಗಂಡ ಆಗಿಲ್ಲ, ಫ್ರೆಂಡ್ ಆಗಿದ್ಯಾ, ಅದಕ್ಕೂ ಹಾಡ್ತಾನೆ. ಸರ್, ಒಂದ್ ನಿಮಿಷ. ಈಗ ನಾನು ಗೀತಾ ಫ್ರೆಂಡ್ಸ್ ಅಷ್ಟೇ. ಅದನ್ನೇಪ್ಪ ನಾನು ಹೇಳ್ತಾ ಇರೋದು, ಇವರು ಹೇಳ್ತಾ ಇರೋದು. ಸರ್, ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗ್ತಾ ಇಲ್ಲ. ಹೊಸದಾಗಿ ಫ್ರೆಂಡ್ಶಿಪ್ ಆದ್ರೆ ಫ್ರೆಶ್ ಆಗಿ ಲವ್ ಮಾಡ್ಬೋದು. ಅಳಿಯಂದ್ರು ಬಸ್ಸಲ್ಲೇ ಇದ್ರಾ? ಯಾವನೇ ಅಳಿಯ? ನನ್ನ ಮಗಳು ಜೀವನನ ಸರ್ವನಾಶ ಮಾಡಿದವನು ನನಗೆ ಅಳಿಯ ಹೇಗೆ ಆಗ್ತಾನೆ? ನನಗೆ ಶತ್ರು ಆಗ್ತಾನೆ. ಈ ಟ್ರಿಪ್ ನೆಪದಲ್ಲಿ ನಿನ್ನ ಮಗಳು ಮತ್ತೆ ಅವನು ಒಂದಾಗ್ಲಿ ಅಂತ ಬಯಸ್ತಾ ಇದ್ದೀಯೋ? ಅದೆಲ್ಲ ಸೀನೆ ಇಲ್ಲ. ಈ 2 ದಿನ ಹೇಗೆ ಕಳೆಯುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಆ ಮೇಷ್ಟ್ರಿಗೆ ತಾಕೀತ್ ಮಾಡಿ ಬಂದಿದ್ದೀನಿ, ನನ್ನ ಮಗಳ ಕಡೆ ಆ ಮನೆ ಹಾಳ ವಿಜಯ್ ಸುಳಿಬಾರ್ದು ಅಂತ. ನಾನು ನನ್ನ ಮಗಳಿಗೆ ಹೇಳೇ ಕಳಿಸಿದ್ದೀನಿ. ನಾನು ಜವಾಬ್ದಾರಿ ಇರೋ ಅಪ್ಪ ಕಣೆ. ನನ್ನ ಮಗಳಿಗೆ ಡ್ರೈವರ್ ಇರ್ತಾನಲ್ಲ,
ಅವನ ಹಿಂಭಾಗದ ಪಕ್ಕ ಸೀಟು, ಆ ವಿಜಯ್ಗೆ ಬಸ್ಸಲ್ಲಿ ಹಿಂದಿನ ಸೀಟು. ಇವಳು ಕಾಶ್ಮೀರ ಆದ್ರೆ ಅವನು ಕನ್ಯಾಕುಮಾರಿ. ಅರ್ಥವಾಯ್ತು? ಥ್ಯಾಂಕ್ ಯು ಗೀತಾ ಅವರೇ. ಬಿಡ್ರಿ ಬಿಡ್ರಿ ನನ್ನ. ಅಯ್ಯೋ, ನಾನೆಲ್ಲಿ ಹಿಡ್ಕೊಂಡಿದ್ದೀನಿ? ನೀವೇ ನನ್ನ ಎದೆ ಮೇಲೆ ಮಲ್ಕೊಂಡ್ಬಿಟ್ಟು ಬಿಡ್ರಿ ಬಿಡ್ರಿ ಅಂದ್ರೆ ನಾನು ಹೆಂಗ್ ಬಿಡ್ಲಿ? ಬೆಚ್ಚಗಿದೇನ್ರಿ? ನಾನು ನಾಟ್ ಬಿಟ್ಟು ಕೇಳಿಸ್ತಾ ರೀ? ಆಟು ಗೀತಾ ಗೀತಾ ಅಂತಿರುತ್ತೆ, ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಕೇಳಿಸ್ತಾ ಇದ್ದೀರಿ? ಬಿದ್ದಿರೋದು ನೀವು, ಬೀಳಿಸಿರೋದು ಡ್ರೈವರು, ಮಧ್ಯದಲ್ಲಿ ನಾವು. ಪಾಪ ರೀ, ಕೂತ್ಕೊಳ್ಳಿ, ಮಧ್ಯೆ ಡಿಸ್ಟೆನ್ಸ್ ಇರ್ಲಿ. ಅಂತ್ಯಾಕ್ಷರಿ ಶುರು ಮಾಡಮ್ಮ. ಆಯ್ತು ಸರ್, ನಾವು ಅಂತ್ಯಾಕ್ಷರಿ ಶುರು ಮಾಡ್ತೀವಿ. ಆಯ್ತ್ರಿ, ಹಾಗಿದ್ರೆ ನಾವ್ ಇಲ್ಲೇ ಕೂರ್ತೀವಿ. ಕೂತ್ಕೊಳ್ಳಪ್ಪ, ಪರವಾಗಿಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಪ್ಪ. ಸರ್, ನಾವು ಮಾಡ್ತೀವಿ, ನೀವು ಕೂತ್ಕೊಳ್ಳಿ. ಆಯ್ತಾಯ್ತು, ನಾನೇ ಶುರು ಮಾಡ್ತೀನಿ. ಸಿಟಿ, ನಿನ್ ಕೊನೆ ಅಕ್ಷರ ಯಾವುದು? ತಾ ತಾ. ತಾ. ಹಾ, ತಯ್ಯ ತಕ ತಕ ತಯ್ಯ ತಕ, ಕಾಲೇಜ್ಗೆ ಬಂದನೆಯ ಹಳ್ಳಿ ಮುಖ. ತಯ್ಯ ತಕ ತಕ ತಯ್ಯ ತಕ, ಕಾಲೇಜ್ಗೆ ಬಂದನೆಯ ಹಳ್ಳಿ ಮುಖ. ಕಾಲೇಜ್ಗೆ ಬಂದನೆಯ ಹಳ್ಳಿ ಮುಖ. ಮನ್ಮತ ರೂಪ, ಅಯ್ಯೋ ಪಾಪ. ಪಾಪ ಪ್ರಪಂಚನೇ ಒಂದು ರೌಂಡು ಹಾಕೊಂಬಂದ್ರೆ ಇಂಥ ಚೆಲುವೆ ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳೆ, ನನ್ನ ಹುಡುಗಿ ಶಾನೆ ಟಾಪಗೌಳೆ. ಶಾನೆ ಟಾಪಗೌಳೆ, ನಮ್ಮ ಹುಡುಗಿ ಶಾನೆ ಟಾಪಗೌಳೆ. ಲಾ ಯಾವ್ದಾದ್ರು ಲಾಲ್ ಗೊತ್ತಿಲ್ವಾ ನಿಮ್ಗೆ? ಇವ್ರಿಗೆ ಸಾಂಗ್ ಗೊತ್ತಿಲ್ವೋ? ನಾವೇ ಹಾಡ್ಬಿಡೋಣ. ಈಗ ಫಸ್ಟ್ ಕೌಂಟ್ ಮಾಡೋಣ. ಓಕೆ, 3, 2. ಲೇ 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 ಅಮ್ಮನ ಮಗನೇ, ಲೇ ಹೋಗು. ಏ ಏ ಏ ಏ ಅಪ್ಪನ ಮಗನೇ, ಲೇ ಹೋಗು. ಗೌರಮ್ಮ ನಿನ್ನ ಗಂಡ ಯಾರಮ್ಮ? ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಯಾಕಮ್ಮ? ಗೌರಮ್ಮ ನಿನ್ನ ಗಂಡ ಯಾರಮ್ಮ? ಕುಣಿ ಗೀತಾ, ಕುಣಿ, ಇನ್ನು ಚೆನ್ನಾಗಿ ಕುಣಿ. ನಿನ್ನ ಕುತ್ತಿಗೆಗೆ ಹಾಕೋ ಸಾವಿನ ಕುಣಿಕೆನ ನಾನು ರೆಡಿ ಮಾಡಿದ್ದೀನಿ. ರೀ, ಕಾಫಿ. ವಾವ್ ಬಾನು, ಸರಿಯಾದ ಟೈಮಿಗೆ ನೀನು ಕಾಫಿ ತಂದು ಕೊಡ್ತೀಯ. ನನಗೆ ಆ್ಯಕ್ಚುಲಿ ಬೇಕಾಗಿತ್ತು. ಬಾ ಕೂತ್ಕೋ ಬಾನು. ಇದೊಂಥರ ಚೆನ್ನಾಗಿದೆ ಅಲ್ವಾ? ಯಾವ್ದ್ರಿ? ಕಾಫಿನಾ? ಅಲ್ಲ ಬಾನು, ಈತ ವಿಜಿ ಮೇಲೆ ಕೋಪ ಮಾಡ್ಕೊಂಡು ಹೋಗಿರೋದು. ನಮ್ಮ ವಿಜಿ ಈತನ ಹೇಗಾದ್ರೂ ಮಾಡಿ ಹೊಲ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಅಂತಿರೋದು. ಇವರಿಬ್ರು ಪಯಣ ಕಾಲೇಜ್ ಟ್ರಿಪ್ ಮೂಲಕ ಶುರುವಾಗಿರೋದು. ಬಾನು, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ ರೀ. ಪಾಪ ನಮ್ಮ ವಿಜಿ ಪರದಾಟ ಇದೇ ಪ್ರಯಾಣದಲ್ಲೇ ಕೊನೆ ಆಗಲಿ ಅಂತ ಯೋಚನೆ ಮಾಡ್ತಿದ್ದೆ. ಆದರೂ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ಅಂತ ಭಯ ಆಗ್ತಾ ಇದೆ ರೀ. ಭಯನ? ಯಾಕೆ ಬಾನು? ನಿನ್ನ ಮಗನೇ ಅಷ್ಟು ಕಾನ್ಫಿಡೆಂಟ್ ಆಗಿ ಗೀತಾನ ಕರ್ಕೊಂಡು ಬರ್ತೀನಿ ಅಂತ ಹೇಳಬೇಕಾದ್ರೆ ಅವನ ಪ್ರಯತ್ನಕ್ಕೆ ನಾವು ಕೈ ಜೋಡಿಸ್ಬೇಕಷ್ಟೇ ಬಾನು. ಕೈ ಜೋಡಿಸಿದ್ದೀನಿ ರೀ, ಆದರೆ ನಿಮ್ಮ ಸೊಸೆನ ಸ್ವಾಗತಿಸೋದಕ್ಕಲ್ಲ, ಅವಳ ಸಾವಿನ ಸಮಾಧಿನ ಕಟ್ಟೋಕ್ಕೆ. ನೋಡಿ ಸ್ಟೂಡೆಂಟ್ಸ್, ಇದೇ ರೆಸಾರ್ಟ್. ಇನ್ನು 2 ದಿನ ಇದೇ ನಮ್ಮ ಮನೆ. ಪೂರ್ತಿ ಮುಗಿಸಿರ ಇರೋ ನೋಡಿ, ಎಲ್ಲ ಎಂಜಾಯ್ ಮಾಡಿ. ಯಾವನವನು ಬರ್ರಿ, ಬನ್ನಮ್ಮ. ಇದು ಹುಡುಗರ ರೂಮು ಈ ಕಡೆ, ಹುಡುಗಿಯರ ರೂಮು ಈ ಕಡೆಗೆ.
ಏನು ಎಲ್ರ ಮುಖ ಅರಳ್ತಾ ಇದೆ. ಈ ಸದಾಶಿವನ ರೂಮು ಎಲ್ಲೋ ದೂರದಲ್ಲಿ ಅಂತ ತಾವುಗಳೆಲ್ಲ ಅಂದ್ಕೊಂಡಿದ್ದೀರಾ? ನೋ ವೇ, ಚಾನ್ಸೇ ಇಲ್ಲ. ನಿಮ್ಮನ್ನ ಕಾಯೋದಕ್ಕೆ ಈ ಗ್ರೇಟ್ ಲೆಕ್ಚರರ್ ಸದಾಶಿವ ಇಲ್ಲೇ ಠಿಕಾಣಿ ಹೂಡ್ತಾ ಇದ್ದಾನೆ. ಇದೇ ನನ್ನ ವಾಸಸ್ಥಳ. ನೋಡಿ, 24 ಗಂಟೆ ನನ್ನ ಕಣ್ಣು ಡ್ಯೂಟಿನಲ್ಲೇ ಇರುತ್ತೆ. ಅಂದ್ರೆ ತೆರ್ಕೊಂಡೇ ಇರುತ್ತೆ. ಈ ರೂಮಿಗೆ ಒಂದು ಸೊಳ್ಳೆನೂ ಹೋಗೋದಿಕ್ ಬಿಡೋದಿಲ್ಲ. ಈ ಕಡೆಯಿಂದ ಆ ಕಡೆ ಹೋಗಂಗಿಲ್ಲ, ಆ ಕಡೆಯಿಂದ ಈ ಕಡೆ ಹೋಗಂಗಿಲ್ಲ. ಸರ್, ನೀವು ಸುಸ್ತಾಗಿರ್ತೀರಾ, ನಿಮ್ ರೂಮಲ್ಲಿ ಮಲ್ಕೊಳ್ಳಿ. ನನಗೆ ಸುಸ್ತಾಗಿದ್ಯಾ? ಬೇಲಿಗೆ ಸುಸ್ತಾಗಿದೆ ಅಂತ ಯಾವತ್ತಾದ್ರೂ ನೆಲದ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲಗುತ್ತೇನೋ? ಹುಡುಗರು ಮತ್ತೆ ಹುಡುಗಿಯರ ಮಧ್ಯೆ ನಾನು ಲಕ್ಷ್ಮಣ್ ರೇಖೆ ಇದ್ದಂಗೆ. ನೋಡಿ, ಹುಡುಗರ ರೂಮಿಗೆ ಹುಡುಗರ ಜೊತೆ ಹುಡುಗಿಯರು ಹೋಗ್ಬೇಕು. ಏನಪ್ಪ, ಖುಷಿ ಆಯ್ತಾ? ಹಾಗಾಗದಕ್ಕೆ ಬಿಡ್ತೀನಾ? ಹುಡುಗರ ರೂಮಿಗೆ ಹುಡುಗರೇ ಹೋಗ್ಬೇಕು, ಹುಡುಗಿಯರ ರೂಮಿಗೆ ಹುಡುಗಿಯರೇ ಹೋಗ್ಬೇಕು. ಇಲ್ಲಿ ಗ್ಯಾಪೇ ಕೊಡಲ್ಲ. ಗೊತ್ತಾಯ್ತಲ್ಲ? ಓಕೆ ಸರ್. ಸರ್, ಏನಪ್ಪಾ? ನಿಮ್ ನಿರ್ಧಾರನ ಬದಲಾಯಿಸ್ಬೋದಾ? ನಿಮ್ ನಿರ್ಧಾರ ತುಂಬಾ ಚೆನ್ನಾಗಿದೆ ಸರ್. ಅಲ್ಲ ಗೀತಾ, ತುಂಬಾ ಚೆನ್ನಾಗಿದೆ ಸರ್. ಸರ್, ನೋವೇ, ಚಾನ್ಸೇ ಇಲ್ಲ. ಒಂದ್ಸತಿ ಯೋಚನೆ ಮಾಡಿ. ನಮ್ಮ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಬಂದಾಗ ಇದೇ ರೂಮಲ್ಲಿ ಆವಿತ್ತಂತೆ. ಹಾವ್ ಕಂಡ್ರೆ ಭಯ ನಮಗಲ್ಲ ಸರ್. ತಿರುಗಿ ಹೋಗ್ರಿ. ಹಲೋ, ದಿ ಗ್ರೇಟ್ ಲೆಕ್ಚರರ್ ಸದಾಶಿವ ಸ್ಪೀಕಿಂಗ್. ಈ ಕಡೆ ನನ್ನ ಗ್ರೇಟ್ ಫಾದರ್ BP ಶ್ರೀನಿವಾಸ ಮಾತಾಡ್ತಿರೋದು. ಅಯ್ಯೋ, ಈ BP ಯಾಕಪ್ಪ ನನಗೆ BP ಕೊಡೋದಕ್ಕೆ ಫೋನ್ ಮಾಡ್ತಾ ಇದೆ? ಹಲೋ, ಏನ್ ಸರ್? ಸದಾನಂದ, ನನ್ನ ಮಗಳಿಗೆ ಫೋನ್ ಕೊಡಯ್ಯ. ಕೊಡ್ತೀನಿ ಸರ್, ಕೊಡ್ತೀನಿ ಸರ್. ಗೀತಾ? ಆಯ್ತು ಸರ್, ಮೆತ್ತಿಗೆ ಕರಿತೀನಿ. ಗೀತಾ ಮೇಡಮ್, ಗೀತಾ ಮೇಡಮ್. ಹಾ ಸರ್, ಬನ್ನಿ. ನಿಮ್ಮಪ್ಪ ಫೋನಮ್ಮ. ಸುಶೀಲಾ, ಈ ಕಡೆ ಲೌಡ್ ಸ್ಪೀಕರ್ನ ಆನ್ ಮಾಡಿದ್ದೀನಿ, ಆ ಕಡೆನೂ ಲೌಡ್ ಸ್ಪೀಕರ್ ಆನ್ ಮಾಡಿ ನಿನ್ನ ಮಗಳಿಗೆ ಮಾತಾಡೋದಕ್ಕೆ ಹೇಳೆ. ಹಲೋ ಅಮ್ಮ, ನಾವ್ ಈಗಷ್ಟೇ ರೆಸಾರ್ಟಿಗೆ ಬಂದ್ವಿ. ಫ್ರೆಶ್ ಅಪ್ ಆಗಬೇಕು. ನನಗೇನೂ ತೊಂದರೆ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ತೊಂದರೆ ಆಗೋದಕ್ಕೆ ನಾನು ಬಿಡ್ತೀನೇನಮ್ಮ? ನಾನೊಂಥರ ಪೋಲಿಯೋ ಲಸಿಕೆ ಇದ್ದಂಗೆ. ನಾನು ಇದ್ಮೇಲೆ ತೊಂದರೆ ಆಗುತ್ತಾ? ಹೇಳು ಗೀತಾ. ಅಮ್ಮ, ನಾನು ಫ್ರೆಶ್ ಅಪ್ ಆಗಿ ಕಾಲ್ ಮಾಡ್ತೀನಿ. ಸರ್, ಕಟ್ ಮಾಡಿದೆ, ಕಟ್ ಮಾಡಿದ್ಯಲ್ಲಮ್ಮ? ಮಾಡಿಲ್ವಾ? ಅಲ್ವಾ? ಹಲೋ ಸದಾಶಿವ, ನಾನು ಆಮೇಲೆ ಫೋನ್ ಮಾಡ್ತಾನೆ ಇರ್ತೀನಿ. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವೋ? ಇದೆ ಸರ್, ಇದೆ ಇದೆ ಇದೆ. ಎಲ್ಲ ಪ್ರಿಂಟ್ ಆಗಿ ತಲೆನಲ್ಲಿ ಅಚ್ಚು ಹೊತ್ತಿದಂಗೆ ಇದೆ ಸರ್. ವೆರಿ ಗುಡ್. ಯು ಡೋಂಟ್ ವರಿ ಸರ್, ನಾನು ಇದೀನಲ್ಲ. ಓಕೆ ಸರ್, ಬೈ ಸರ್. ಅಪ್ಪ, ಮಗ ಸುಸ್ತಾಗಿದೆ ಕಣ, ಒಂದ್ ಸ್ವಲ್ಪ ಹೊತ್ತು ಮಲ್ಗಿದ್ ಬರೋಣ. ಏನೋ ವಿಜಯ್ ಈಗ ಹೇಳ್ತಾ ಇದ್ದಾನೆ, ಬೆಟ್ಟ ಹತ್ಬೇಕು, ಅಲ್ಲಿ ಕರಡಿ ನೋಡ್ಬೇಕು, ಅದಕ್ಕೆ ಆಯ್ ಬಾಯ್ ಅನ್ಬೇಕು. ಇನ್ನ ಬೇಜಾನ್ ಕೆಲ್ಸಗಳಿದೆ. ಅಯ್ಯೋ ದಡ್ಡ ನನ್ ಮಕ್ಕಳ್ರ, ನಾವು ಟ್ರಿಪ್ಪಿಗೆ ಬಂದಿರೋದೇನಕ್ಕೆ? ಮಲ್ಗೋಕ? ಗೀತಾ ಮನ್ಸನ್ ಗೆಲ್ಲೋಕೆ. ಸೊ ಫಸ್ಟ್ ನನ್ನ ಗೀತಾನ ಎಲ್ಲಾದ್ರೂ ಸಪ್ರೇಟಾಗಿ ಮೀಟ್ ಆಗಬೇಕು.
ಅದಕ್ಕೇನಾದ್ರೂ ಒಂದು ಮಾಡ್ರೋ ಅಂದ್ರೆ ಮಲ್ಕೊಂತೀನಿ ಸಾಯ್ತೀನಿ ಅಂತೀರಾ. ಮಗ ಡೋಂಟ್ ವರಿ, ನಾವು ಬಸ್ಸಲ್ಲೇ ಗೀತಾ ಫ್ರೆಂಡ್ಸ್ ಹತ್ರ ಇದ್ರ ಬಗ್ಗೆ ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ಅವ್ರೇನಾದ್ರು ಐಡಿಯಾ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಬಿಡು ವಿಜಿ. ವಿಜಿ ಏನ್ ಶರಣ್ಯ, ಏನಾಯ್ತು? ವಿಜಿ, ಗೀತಾ ಮತ್ತೆ ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡೋಣ ಅಂತ ತೀರ್ಮಾನ ಮಾಡಿದೀವಿ. ಶರಣ್ಯ, ನೀವೇ ಗೀತನ್ ಜೊತೆ ಇಷ್ಟೊತ್ತಿಗೂ ಅಂಟ್ಕೊಂಡಿದ್ರೆ ಪಾಪ ನಮ್ಮ ಯಜಮಾನ್ರು ಏನ್ ಮಾಡ್ಬೇಕು? ತಾವು ಸ್ವಲ್ಪ ವಿಜಿ, ಗೀತಾಗೆ ನೀರಂದ್ರೆ ತುಂಬಾ ಇಷ್ಟ. ನೀರಿಗೆ ಇಳಿದ್ರೆ ಅವಳು ಹೇಳೋದೇ ಇಲ್ಲ, ಗಂಟೆಗಟ್ಲೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಸ್ವಲ್ಪ ಹೊತ್ತು ನಾವು ಅಲ್ಲಿರೋ ತರ ಆಡ್ತೀವಿ, ಅದಾದ್ಮೇಲೆ ನಾವು ಹೊರಟೋಗ್ತೀವಿ. ನೀನ್ ಅಲ್ಲಿಗೆ ಬಂದು ನಿನ್ ಮನ್ಸಿನ ಮಾತನ್ನ ಹೇಳು. ಅವಳಿಗೆ ಅರ್ಥ ಆಗಕ್ಕೆ ಅದೇ ಸರಿಯಾದ ಜಾಗ. ಅವಳ ಮನ್ಸನ್ನು ನೀರ್ನಾಗೆ ಕರ್ಗೋಗ್ಬೋದು. ವಿಜಯ್, ಇದು ಚೆನ್ನಾಗಿದೆ ಕಣ, ಯಾಕೆ ಟ್ರೈ ಮಾಡಬಾರ್ದು? ಲೇಟಾಗಿ ಹೇಳಿದ್ರು ಲೇಟೆಸ್ಟ್ ಆಗಿ ಐಡಿಯಾ ಕೊಟ್ಟೆ. ಥ್ಯಾಂಕ್ ಯು. ಹೋಗೋಗು, ನಾನು ಬರ್ತೀನಿ. ಆಲ್ ದಿ ಬೆಸ್ಟ್ ಕಣ. ಗೀತಾ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಇಳಿತಾಳೆ ಅಂದರೆ ಅಲ್ಲಿ ಇವಾಗ ಸಾವಿನ ಬಲೆ ಬೀಸಲೇಬೇಕು. ದಿವ್ಯಾ, ಸಿಂಕು, ಯಾಕ್ರಿ ನೀರಿಗಂತ ಹಾಗೆ ಬಾಯ್ ಬಿಡ್ತಿದ್ದೀರಾ? ನಾನು ಆಗ್ಲೇ ಹೇಳಿಲ್ವಾ ನೀರಾಟ ಆಡೋಣ, ಸಖತ್ತಾಗಿರುತ್ತೆ ಅಂತ? ನಾನಂತೂ ರೆಡಿ ಗೀತಾ. ಶರಣ್ಯ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡೋ ಮಜಾ ಇವ್ರಿಗೇನೇ ಗೊತ್ತು. ಅದಕ್ಕೆ ನೋಡು, ಪೆಂಗ್ ಪೆಂಗ್ರು ತರ ಹೇಗ್ ನೋಡ್ತಾ ಇದಾರೆ ಅಂತ. ಆಯ್ತು ಕಣೆ, ನೀರಲ್ಲಿ ಆಟ ಆಡೋಣ. ಹಬ್ಬ, ಅಂತೂ ಒಪ್ಕೊಂಡ್ರಲ್ಲ. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಹೊರಡೋಣ. ಇಲ್ಲ ಅಂದ್ರೆ ಆ ಹುಡುಗರ್ ಗ್ಯಾಂಗ್ ಬಂದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ಬಿಡ್ತಾರೆ.